ನಾನು ಹೋದ ವಾರ 12,600 ರೂಪಾಯಿ ಖರ್ಚು ಮಾಡಿದ್ದೀನಿ. ನಿಮಗೆ ಗೊತ್ತು, ಈಗಾಗಲೇ ಈ 3 ವರ್ಷದಲ್ಲಿ 1 ಕೋಟಿ ಸೇರಿಸೋ ಜರ್ನಿನ ನಾನು ಶುರು ಮಾಡಿದ್ದೀನಿ. ಬಟ್ ಇಷ್ಟು ಸೀರಿಯಸ್ ಆಗಿ ಈ ಜರ್ನಿ ಶುರು ಮಾಡಿರೋ ನಾನು ಏನಕ್ಕೆ 12,600 ರೂಪಾಯಿ ಖರ್ಚು ಮಾಡಿರೋದು? ಅದು ನಮ್ಮನ್ನ ಈ ಜರ್ನಿನ ಬೇಗ ತಲುಪೋಕ್ಕೆ ಹೆಲ್ಪ್ ಮಾಡುತ್ತಾ, ಇಲ್ಲ ಏನಾದರೂ ನಮ್ಮನ್ನ ಈ ಜರ್ನಿಯಿಂದ ಸ್ವಲ್ಪ ದೂರಕ್ಕೆ ಇಡುತ್ತಾ? ಆ ಎಕ್ಸ್ಪ್ಲನೇಷನ್ ನೋಡೋದೇ ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ, ನಾನು ವಿನೋದ್. ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಈ ಥರ ನಿಮಗೆ ಒಳ್ಳೊಳ್ಳೆ ಕಾಂಟೆಂಟ್ ಹಾನೆಸ್ಟ್ ಆಗಿ ನನ್ನ 3 ವರ್ಷದ ಜರ್ನಿನಲ್ಲಿ ನಾನು 1 ಕೋಟಿ ಮುಟ್ತೀನಾ ಇಲ್ವಾ ಅಂತ ಫಾಲೋ ಮಾಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ. ನಮ್ಮ 3 ವರ್ಷದಲ್ಲಿ 1 ಕೋಟಿ ತಲುಪೋ ಜರ್ನಿನಲ್ಲಿ ಇವತ್ತು ದಿನ 21. ಹೋದ ವಾರ ನಾನು ಹೇಳಿದಂಗೆ 12,600 ರೂಪಾಯಿ ನಾನು ಖರ್ಚು ಮಾಡಿದೆ. ನಿಮಗೆ ಎಲ್ಲರಿಗೂ ಗೊತ್ತು ನಾನು ಈ ಜರ್ನಿನ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ ಅಲ್ವಾ? ಸೊ ನಾನೇ 12,600 ರೂಪಾಯಿ ಖರ್ಚು ಮಾಡಿದ್ದೀನಿ ಅಂದರೆ ಏನಕ್ಕೆ ಮಾಡಿರ್ಬೋದು? ನಾನು ಈ ಯೂಟ್ಯೂಬ್ ಜರ್ನಿನ ಶುರು ಮಾಡಿದ್ದು ಬಂದು ಮಾರ್ಚ್ 5ನೇ ತಾರೀಕು ಈ ವರ್ಷ ಅಲ್ವಾ, 2026ರಲ್ಲಿ. ಒಂದು 2 ವಿಡಿಯೋ ಹಾಕಿದ್ಮೇಲೆ ನನ್ನ ತುಂಬ ಕ್ಲೋಸ್ ಆಗಿರೋ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲಾದರೂ ಸಿಕ್ಕಿದಾಗ ಹೇಳಿದ್ದು ಮಾತು ಒಂದೇ: ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ. ಹೌದು, ಇಂಪ್ರೂವ್ಮೆಂಟ್ಸ್ ಏನೇನಿದೆ ಅಂತೆಲ್ಲ ಹೇಳ್ತಾ ಬಂದರು ಒಂದೊಂದಾಗಿ. ಬಟ್ ವಿಡಿಯೋ ತುಂಬ ಚೆನ್ನಾಗಿ ಬರ್ತಿದೆ, ಕಾಂಟೆಂಟ್ ಎಂಗೇಜಿಂಗ್ ಆಗಿದೆ, ನಮಗೆ ನೋಡೋಕ್ಕೂ ಇಷ್ಟ ಆಗ್ತಿದೆ, ನೆಕ್ಸ್ಟ್ ಏನು ಅನ್ನೋ ಥರ ಒಂದು ಕುತೂಹಲ ಇದೆ. ಬಟ್ ಒಂದೇ ಒಂದು ನೆಗೆಟಿವ್ ನಾವು ಅಂದ್ಕೊಂಡಿರೋದು, ಇದು ತುಂಬ ಒಂದು ಸೀರಿಯಸ್ ಜರ್ನಿ ಆಗಿರೋದ್ರಿಂದ ಆಡಿಯೋನೇ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಸೊ ನನ್ನ ವಿಡಿಯೋಸಲ್ಲಿ ಒಂದು ಚಿಕ್ಕ ನೆಗೆಟಿವ್ ಇತ್ತು. ಅದನ್ನು ಒಂದು 2-3 ಜನ ನನಗೆ ಇಮಿಡಿಯೇಟ್ ಆಗಿ ಹೇಳಿದ್ರು. ಆಮೇಲೆ ಒಂದು 2-3 ಜನ ಒಂದು ಸಜೆಷನ್ ಥರ ಕೊಟ್ಟರು. ಏನು ಅಂದರೆ, ಎಲ್ಲ ಚೆನ್ನಾಗಿದೆ ಬಟ್ ಆಡಿಯೋ ಏನೋ ಬೇರೆ ಚಾನಲ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಒಂಥರ ಕೇಳೋವಾಗ ಆ ಶಾರ್ಪ್ನೆಸ್ ಸ್ವಲ್ಪ ಕರೆಕ್ಟಾಗಿಲ್ಲ. ಏನಕ್ಕೆ, ಏನಾದರೂ ತಪ್ಪು ಮಾಡ್ತಿದ್ಯಾ ನೋಡು. ಯಾಕಂದರೆ ಜನ ನಿನ್ನನ್ನು ನಂಬಿ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಅವ್ರಿಗೆ ಅರ್ಥವಾಗೋದೇ ಫಸ್ಟ್ ಇಂಪಾರ್ಟೆಂಟ್. ಒಂದು. ಎರಡನೇದು, ನನಗೆ ಈ 1 ಕೋಟಿ ಜರ್ನಿನ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ 3 ವರ್ಷ ಮುಗಿಸೋದು ಎಷ್ಟು ಇಂಪಾರ್ಟೆಂಟು, ಈ ಜರ್ನಿನ ನಾನು ರೆಕಾರ್ಡ್ ಮಾಡಿ ನಿಮ್ಗೆಲ್ಲರಿಗೂ ಹೇಳಬೇಕಾದ್ರೆ ನಿಮ್ಗೆ ಅದು ರೀಚ್ ಆಗೋದು ತುಂಬ ಮುಖ್ಯ. ಸೊ ಇವಾಗ ಆಡಿಯೋ ಚೆನ್ನಾಗಿದ್ರೇ ತುಂಬ ಜನಕ್ಕೆ ರೀಚ್ ಆಗೋದು. ತುಂಬ ಜನಕ್ಕೆ ರೀಚ್ ಆದ್ರೇ ನನ್ನ ಆಸೆ ಏನಿದೆ ಅಲ್ಲ, ಈ ಜರ್ನಿ ತುಂಬ ಜನಕ್ಕೆ ತಲುಪಬೇಕು, ಯಾರಾದರೂ ಒಬ್ಬರು ಇಬ್ಬರಿಗೆ ಇದು ಚಿಕ್ಕದಾಗಿ ಒಂದು ಇನ್ಸ್ಪಿರೇಷನ್ ಆಗಿ ಚೇಂಜ್ ಆಗಬೇಕು, ಆ ಥರ ಒಂದು ಆಸೆ ಇದೆ ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಅಲ್ವಾ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಅದಕ್ಕೆ ಈ ಆಡಿಯೋ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾನು ಯೋಚನೆ ಮಾಡಿದೆ, ಓಕೆ ಏನು ಮಾಡೋಣ ಅಂತ. ಸೊ ಫಸ್ಟ್ ಆಲ್ಮೋಸ್ಟ್ ಒಂದು 2-3 ವಿಡಿಯೋ ಹಾಕಿದಾಗಲೇ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ವಿನಯ್ ಅಂತ, ಅವನು ನನಗೆ ಏನು ಮಾಡ್ದ, ಇದನ್ನ ಗಿಫ್ಟ್ ಮಾಡ್ದ. ನಿಮಗೆ ಇದು ಕಾಣಿಸ್ತಿದೆ ಅನ್ಕೋತೀನಿ. ಇದು ಬಂದು ಐ ಥಿಂಕ್ ರೋಡ್ ಅವ್ರದ್ದೊಂದು ಮೈಕ್ರೋಫೋನ್. ಸೊ ಅವನ ಪಾಪ ಇಮಿಡಿಯೇಟಾಗಿ ಕೊಟ್ಬಿಟ್ಟು, ಇದು ತುಂಬ ಹೆಲ್ಪ್ ಆಗುತ್ತೆ ವಿನೋದ್, ನೀನು ಖಂಡಿತ ಯೂಸ್ ಮಾಡು. ಅವನು ಯಾವುದೋ ಒಂದು ರೀಸನ್ಗೆ ತರಿಸ್ಕೊಂಡಿದ್ದ, ಒನ್ ಆಫ್ ಕಾಮನ್ ಫ್ರೆಂಡಿಂದ ತರಿಸ್ಕೊಂಡಿದ್ದ. ಸೊ ನಿನಗೆ ಚೆನ್ನಾಗಿ ಯೂಸ್ ಆಗುತ್ತೆ, ಇದನ್ನು ನೀನು ಯೂಸ್ ಮಾಡು ಅಂತ ಹೇಳ್ದ. ಥ್ಯಾಂಕ್ಸ್ ವಿನಯ್. ಅವನು ಖಂಡಿತ ಈ ವಿಡಿಯೋ ನೋಡ್ತಾನೆ ಅಂದ್ಕೊಂಡಿದ್ದೀನಿ. ಸೊ ಅವನಿಗೆ ಈ ವಿಡಿಯೋ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಅದೇ ಅಲ್ಲ, ನಮಗೆ ನಮ್ಮ ಸುತ್ತ ಇರೋರು ನಮ್ಮ ಮೇಲೆ ಎಷ್ಟು ಒಂದು ಅಭಿಮಾನ ಇಟ್ಟಿರ್ತಾರೆ, ಇಲ್ಲ ನಾವು ಬೆಳೀಲಿ ಅನ್ನೋ ಒಂದು ಗುಡ್ ವಿಷಸ್ ಅವರಲ್ಲಿ ಇರುತ್ತೆ. ಅಂದರೆ ನಾವು ಏನಾದರೂ ಶುರು ಮಾಡಿದಾಗ ಖಂಡಿತ ಅವರೆಲ್ಲ ಈ ಥರ ಅವ್ರ ಕೈಲಿ ಏನೇನಾಗುತ್ತೆ ಅದು ಸಪೋರ್ಟ್ ಮಾಡ್ತಾರೆ. ಸೊ ನಂಗೆ ತುಂಬಾ ಖುಷಿ ಆಯಿತು, ಅದು ಶೇರ್ ಮಾಡೋಣ ಅನಿಸ್ತು. ಸೊ ಇದನ್ನು ಕೊಟ್ಟ ನಾನು ತೊಗೊಂಬಂದೆ. ಬಟ್ ಅನ್ಫಾರ್ಚುನೇಟ್ ಆಗಿ ನನ್ನ ಹತ್ರ ಇರೋದು iPhone 13 mini. ಅದಕ್ಕೂ ಇದಕ್ಕೂ ನಾನು ಎಷ್ಟೇ ಟ್ರೈ ಮಾಡಿದ್ರು ಕನೆಕ್ಟ್ ಮಾಡಿದ್ರೆ ಅದು ಕರೆಕ್ಟಾಗಿ ವರ್ಕ್ ಆಗಲಿಲ್ಲ. ಸೊ ನೆಕ್ಸ್ಟ್ ನಾನು ಏನು ಮಾಡೋದು ಯೋಚನೆ ಮಾಡಿದಾಗ ChatGPT ಗೂಗಲ್ ಮಾಡಿದೆ, ಒಂದು 2-3 ಕಡೆ ಗೂಗಲ್ ಮಾಡಿದೆ. ಒಂದು 2-3 ಜನ ಚಾನಲಲ್ಲಿ ಏನಾದರೂ, ತುಂಬ ಜನ ನಾವು ನೋಡ್ತೀವಲ್ಲ, ಹೇಳ್ಕೊಡ್ತಾರೆ ಹೇಗೆ ಏನು ಮೈ ಕೊಡ್ತಾ. ಯಾಕಂದರೆ ನಿಮ್ಗೆ ಗೊತ್ತು, ನನಗಿದೆಲ್ಲ ತುಂಬ ಅಷ್ಟೇನು ಚೆನ್ನಾಗಿ ಬರಲ್ಲ. ಇವಾಗಲೇ ನಾನು ಜರ್ನಿನಲ್ಲಿ ಕಲ್ತ್ಕೊತಿರೋದು ಇದನ್ನು. ಸೊ ಏನು ಅಂತ ನೋಡಿದಾಗ ಒಂದು 2-3 ಸಜೆಷನ್ ಬಂತು. ಒಂದು ರೋಡ್ ಅವ್ರದ್ದೇ ಈ ಥರ ವೈರ್ಲೆಸ್ ಮೈಕು, ಮತ್ತು ಇನ್ನೊಂದೊಂದು ಬ್ರ್ಯಾಂಡು ಡಿಜಿಟೆಕ್ ಅನ್ನೋ ಒಂದು ಬ್ರ್ಯಾಂಡು. ಬಟ್ ತುಂಬ ಜನ ಹೇಳಿದ್ದು ಒಂದು ಬ್ರ್ಯಾಂಡ್, ಅದು ಬಂದು ಹಾಲಿಲ್ಯಾಂಡ್ ಅಂತ. ಸೊ ಹಾಲಿಲ್ಯಾಂಡಲ್ಲಿ ತುಂಬ ಇದೆ ಆ ಬ್ರ್ಯಾಂಡ್, ನಿಮ್ಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇದು ಬಂದು ಹಾಲಿಲ್ಯಾಂಡ್ ಲಾರ್ಕ್ M2 ಅನ್ನೋ ಒಂದು ವೇರಿಯಂಟ್ ನಾನು ತೊಗೊಂಡಿರೋದು. ಇದು ಏನಕ್ಕೆ ಅಂದರೆ, ತುಂಬ ಜನ ಯೂಟ್ಯೂಬರ್ಸ್ ಹೇಳಿದ್ದು ಇದರಲ್ಲಿ ಆಡಿಯೋ ಕ್ಲಾರಿಟಿ, ನೀವು ಕ್ಯಾಮ್ರಾ ಮುಂದೆ ಇದ್ರೂ ತುಂಬ ದೂರ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವೇನಾದರೂ ಯಾವತ್ತಾದ್ರೂ ಔಟ್ಡೋರ್ ಮಾಡಿದ್ರೆ, ನಾನು ಯಾವತ್ತೂ ಔಟ್ಡೋರ್ ಮಾಡಿಲ್ಲ ಇಲ್ಲಿ ತನಕ, ಯಾವಾಗಲೂ ಇಂಡೋರೇ ಮಾಡೋದು. ಸೊ ಔಟ್ಡೋರ್ ಯಾವಾಗಾದ್ರೂ ಮಾಡಿದ್ರೆ ಅದರಲ್ಲಿ ಕೂಡ ನಿಮಗೆ ಆ ವಿಂಡ್ದು ಡಿಸ್ಟರ್ಬೆನ್ಸ್ ಎಲ್ಲ ಬರಲ್ಲ ಅಂತ. ಬಟ್ ನಾನು ಇದರದ್ದು ಪ್ರೈಸ್ ಚೆಕ್ ಮಾಡಿದಾಗ ಆಲ್ಮೋಸ್ಟ್ ಇದು 12,600 ರೂಪಾಯಿ ಇತ್ತು ಅಮೆಝಾನಲ್ಲಿ. ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ಸೊ ಬೇರೆ ಎಲ್ಲಾದರೂ ಕಮ್ಮಿ ಇರುತ್ತೆ, ಜಾಸ್ತಿ ಇರುತ್ತೆ, ದಟ್ ಹ್ಯಾಪನ್ಸ್ ಅಲ್ಲ.
ಬಟ್ ನಾನು ನೋಡಿದ ವೆಬ್ಸೈಟ್ ಅಮೆಝಾನ್ ಸೈಟಲ್ಲಿ ಇಟ್ ವಾಸ್ 12,600 rupees. ಸೊ ಫಸ್ಟ್ ನಾನು ಯೋಚನೆ ಮಾಡಿದ್ದೆ, ಇಲ್ಲ ಇದನ್ನು ನಾನು ತಗೋಬಾರ್ದು. ಯಾಕಂದರೆ ಇನ್ನು ನೀವು ನೋಡಿದ್ರೆ ಈ ಏಪ್ರಿಲ್ 1 ನಮ್ಮದು ಫಸ್ಟ್ ವಿಡಿಯೋ ಬರುತ್ತೆ. ನಾವು ಎಷ್ಟು ಈ ಒಂದು ತಿಂಗಳಲ್ಲಿ ಸೇವ್ ಮಾಡಿದ್ದೀವಿ, 1 ಕೋಟಿ ಸೇರಿಸೋ ಜರ್ನಿನಲ್ಲಿ ಅಂತ. ಸೊ ಅದು ಎಷ್ಟಾಗಿದೆ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಮಿಸ್ಟ್ರಿ ಬಾಕ್ಸಲ್ಲಿ ನಾನು ದಿನ ಸೇವ್ ಮಾಡ್ತಿದ್ದೀನಿ. ಸೊ ನೀವು ಯಾರಾದರೂ ಮಿಸ್ಟ್ರಿ ಬಾಕ್ಸ್ ಅಲ್ಲಿ ಸೇವ್ ಮಾಡ್ತೀರಾ ಅಂದರೆ ಇದನ್ನೊಂದು ರಿಮೈಂಡರ್ ಆಗಿ ತೊಗೊಳ್ಳಿ. ನೀವು ಮಿಸ್ಟ್ರಿ ಬಾಕ್ಸ್ ಶುರು ಮಾಡಿದರೆ ಸೇವ್ ಮಾಡೋದು ಮರ್ತಿದ್ರೆ ಖಂಡಿತ ನಾನಿಂದ ತಿರ್ಗಾ ಕಂಟಿನ್ಯೂ ಮಾಡಿ ಸೇವ್ ಮಾಡಿ. ಸೊ ನಂದು ಮಿಸ್ಟ್ರಿ ಬಾಕ್ಸಲ್ಲಿ ದಿನ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏಪ್ರಿಲ್ 1ನೇ ತಾರೀಕು ಮಿಸ್ಟ್ರಿ ಬಾಕ್ಸಲ್ಲಿ ಎಷ್ಟು ಸೇವ್ ಮಾಡಿದ್ದೀವಿ ಅಂತೆಲ್ಲ ನಾನು ವಿಡಿಯೋ ಹಾಕ್ತೀನಿ ಖಂಡಿತ. ಆವತ್ತೇ ನಮ್ಮ ಫಸ್ಟ್ ಮಂತ್ ಸೇವಿಂಗ್ ವಿಡಿಯೋ ಬರುತ್ತೆ. ತಪ್ಪದೆ ನೀವೆಲ್ಲ ಅದನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಸೊ ಈಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಅದೇ 12,600 ರೂಪಾಯಿ ಇತ್ತು. ನಾನು ನೋಡಿದೆ, ಇದನ್ನು ನಾನು ತಗೋಬಾರ್ದು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಒಂದು 2-3 ಸತಿ ತುಂಬ ಡೀಪಾಗಿ ಯೋಚನೆ ಮಾಡಿದೆ. ನನ್ನ ಮುಖ್ಯ ಉದ್ದೇಶ ಈ ಜರ್ನಿನಲ್ಲಿ 2. ಒಂದು, 3 ವರ್ಷ ಮುಗಿಯೋಷ್ಟೊತ್ತಿಗೆ ನನ್ನ ಹತ್ರ ಲಿಕ್ವಿಡ್ ಆಗಿ 1 ಕೋಟಿ ಸೇರಿಸಿರ್ಬೇಕು. ಇನ್ನೊಂದು, ಈ ಜರ್ನಿನ ನಾನು ನಿಮ್ಮ ಹತ್ರ ಹೇಳೋದ್ರಲ್ಲಿ ನನಗೆ ಆ ಗೋಲ್ ಎಷ್ಟು ಇಂಪಾರ್ಟೆಂಟೋ, ನಿಮಗೆ ಈ ನನ್ನ ಜರ್ನಿ ಮುಟ್ಟೋದು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್. ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ ಅಲ್ವಾ. ಸೊ ಅದಕ್ಕೇನೆ ನನಗೆ ಕ್ಯಾಮ್ರಾ ಮುಂದೆ ಫೇಸ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಒಂದು 2-3 ತಿಂಗಳು ನಾನು ಪ್ರಾಕ್ಟೀಸ್ ಮಾಡಿದ್ದು, ಆ ಕಂಫರ್ಟ್ ಝೋನಿಂದ ಆಚೆ ಬಂದಿದ್ದು. ಇವಾಗ ಬೈ ಗಾಡ್ಸ್ ಗ್ರೇಸ್ ಆಲ್ರೆಡಿ ನಾವು 22 ವಿಡಿಯೋ ಹಾಕಿದ್ದೀವಿ, ಶಾರ್ಟ್ಸು ಲಾಂಗ್ ವಿಡಿಯೋಸ್ ಎಲ್ಲ ಸೇರಿ. ಇದೆಲ್ಲ ನೀವೆಲ್ಲ ಕೊಟ್ಟಿರೋ ಒಂದು ಸಪೋರ್ಟ್, ಅಭಿಮಾನ. ಆಲ್ರೆಡಿ ಒಂದು 48 ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ಈ ಜರ್ನಿನ ಫಾಲೋ ಮಾಡೋಕ್ಕೆ ಖಂಡಿತ ನೀವಾಗಲಿ, ನಿಮ್ಗೆ ಗೊತ್ತಿರೋರಾಗಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಒಂದು ಇಂಟ್ರೆಸ್ಟಿಂಗ್ ಜರ್ನಿ ಆಗಿರುತ್ತೆ, ಹಾನೆಸ್ಟ್ ಜರ್ನಿ ಆಗಿರುತ್ತೆ. ಸೊ ಈ ಜರ್ನಿನ ನಿಮಗೆ ಮುಟ್ಸೋದು ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ಅದಕ್ಕೆ ಅದೆಲ್ಲ ಯೋಚನೆ ಮಾಡಿದಾಗ ನನಗೇನು ಅನ್ನಿಸ್ತು, ಹೌದು ಇವಾಗ 12,600 ರೂಪಾಯಿ ನನಗೆ ಜಾಸ್ತಿ ಅನ್ನಿಸ್ತಿರ್ಬೋದು. ಬಟ್ ಲಾಂಗ್ ಟರ್ಮ್ ಅಲ್ಲ, ನಾವು ಯಾವಾಗಲೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ, ಇಲ್ಲ ಪರ್ಚೇಸ್ ಮಾಡ್ತೀವಿ ಅಂದರೆ ಅದ್ರ ಯೂಸ್ ಏನು, ಅದು ಎಷ್ಟು ವರ್ಷಕ್ಕೆ ನಾವು ಯೂಸ್ ಮಾಡ್ತೀವಿ ಅನ್ನೋದು ಒಂದು ಪ್ರಶ್ನೆ ಅಲ್ವಾ, ಎಲ್ಲರಿಗೂ ಬರುತ್ತೆ ಸಾಮಾನ್ಯ. ನನಗೆ ಆ ಪ್ರಶ್ನೆ ಬಂದಾಗ, ಒಂದು, ಇದು ನನ್ನ ಲಾಂಗ್ ಟರ್ಮ್ ಜರ್ನಿ ಅಲ್ವಾ ನಿಮ್ಮೆಲ್ಲರ ಜೊತೆ. ಇನ್ನೊಂದು ಬಂದು, ನಾನು ಈ ಚಾನಲ್ ಕಂಟೆಂಟ್ ಆಗಲಿ ಇಲ್ಲ ನನ್ನ ಜರ್ನಿನಾಗಲಿ ನಿಮ್ಮೆಲ್ಲರಿಗೂ ಮುಟ್ಸೋದೇ ನನ್ನ 2ನೇ ಗೋಲ್. ಎಷ್ಟು ಆಡಿಯೋ ಚೆನ್ನಾಗಿರುತ್ತೋ, ಎಷ್ಟು ನಿಮಗೆ ಕೇಳೋಕ್ಕೆ ಹಿತವಾಗಿರುತ್ತೋ ಅಷ್ಟು ಜಾಸ್ತಿ ನೀವು ಕೇಳ್ತೀರಾ, ನಿಮಗೆ ಗೊತ್ತಿರೋರಿಗೆ ಇದನ್ನು ಕಳಿಸ್ತೀರಾ. ಸೊ ಯಾವಾಗಲೂ ಆಡಿಯೋ ಮತ್ತು ನನ್ನ ಕಂಟೆಂಟ್ ಜೆನ್ಯೂನ್ ಆಗಿ ಕರೆಕ್ಟಾಗಿದ್ರೇ ನೀವು ನೋಡೋದು, ನಿಮಗೆ ಗೊತ್ತಿರೋರು ನೋಡೋದು, ಆಮೇಲೆ ಪದೇ ಪದೇ ನೋಡೋದು ಅಲ್ವಾ. ಸೊ ಅದಕ್ಕೆ ನನಗೇನಿಸ್ತು, ಈ ಡಿವೈಸ್ ತುಂಬಾ ಮುಖ್ಯ. ಸೊ ಒಂದು 2-3 ಸತಿ ಯೋಚನೆ ಮಾಡಿದೆ. ಆಮೇಲೆ ಸರಿ, ಓಕೆ, ನನಗೆ ಯಾಕೋ ಇದು ಎಕ್ಸ್ಪೆನ್ಸ್ ಅನ್ನೋದಕ್ಕಿಂತ ನನ್ನ ಮೇಲೆ ಮತ್ತು ನನ್ನ ಚಾನಲ್ ಮೇಲೆ ನಿಮ್ಮನ್ನು ತಲುಪೋದಕ್ಕೆ ನಾನು ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಅಂತ ನನಗೆ ಅನ್ನಿಸ್ತು. ಸೊ ದಟ್ ನನಗೂ ಒಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಯಾಕಂದರೆ ನಾನು ಹೇಳಿದಂಗೆ ಇಲ್ಲಿ ತನಕ ನನಗೆ ಯಾರ್ಯಾರು ಏನು ರಿವ್ಯೂಸ್ ಕೊಟ್ಟಿದ್ರೋ ಅದನ್ನೆಲ್ಲ ನಾನು ತುಂಬ ಸೀರಿಯಸ್ ಆಗಿ ತೊಗೊಂಡು ಚೇಂಜ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಅದರ ಒಂದು ಇಂಪಾರ್ಟೆಂಟ್ ವಿಡಿಯೋ, ಚಾನಲ್ದು ಆಡಿಯೋ ಇಮಿಡಿಯೇಟಾಗಿ ಕರೆಕ್ಟ್ ಮಾಡಿ ಅನ್ನೋದು. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡೆ. ಲಾಸ್ಟ್ ಒಂದು ವಾರದಿಂದ ಇದರಲ್ಲೇ ನಾನು ವಿಡಿಯೋ ಹಾಕ್ತಿರೋದು. ಸೊ ನಿಮ್ಗೆ ಎಲ್ಲರಿಗೂ ಆಲ್ರೆಡಿ ಒಂದು ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು. ಸೊ ಅದಕ್ಕೆ ನನಗನ್ಸಿದ್ದು, ಓಕೆ, ಇವಾಗ ಆ್ಯಕ್ಚುಲಿ ಯಾರು ಅದನ್ನು ಒಂದು ಕಂಪ್ಲೇಂಟ್ ಇಲ್ಲ ರಿವ್ಯೂ ಆಗಿ ಹೇಳೋದು ಇವಾಗ ಬಿಟ್ಬಿಟ್ರು. ಇವಾಗ ಆಡಿಯೋ ತುಂಬ ಚೆನ್ನಾಗಿದೆ, ಯಾರ್ಯಾರು ಆಡಿಯೋ ಚೆನ್ನಾಗಿಲ್ಲ ಅಂದರು ಅವರೆಲ್ಲ ಇವಾಗ ಇಲ್ಲ ಆಡಿಯೋ ತುಂಬ ಚೆನ್ನಾಗಿದೆ, ಇವಾಗ ಇಂಪ್ರೂವ್ ಆಗಿದೆ ಅಂದರು. ಸೊ ಅದೇ ನನ್ನ ಒಂದು ಖುಷಿ. ಅದೇ ನನ್ನ ಈ 12,600 ಇನ್ವೆಸ್ಟ್ಮೆಂಟ್ ನನಗೆ ತಂದು ಕೊಟ್ಟಿರೋ ರಿವ್ಯೂ ಅಲ್ವಾ. ಸೊ ಅಲ್ಲೇ ನನ್ನ ಗೋಲ್ ಸಕ್ಸಸ್ ಆಯಿತು. ಸೊ ಇನ್ಮೇಲೆ ನೀವು ಕೇಳೋ ವಿಡಿಯೋ ಎಲ್ಲ ಇದೇ ಕ್ಲಾರಿಟಿನಲ್ಲಿ ಚೆನ್ನಾಗಿ ನೀವು ನೀಟಾಗಿ ಕೇಳೋ ಥರ ಬರುತ್ತೆ. ಆ್ಯಂಡ್ ಅದಕ್ಕೆ ಬಂದು ಇಂಪಾರ್ಟೆಂಟ್ ಈ ಹಾಲಿಲ್ಯಾಂಡ್ ಲಾರ್ಕ್ M2 ಅದರ ಹೆಸರು, ಈ ಮೈಕ್ರೋಫೋನ್. ಸೊ ಇದು ಬಂದು ನಿಮಗೆ ವೈರ್ಲೆಸ್ ಇದು. ಸೊ ಇಲ್ಲಿ ಒಂದು ಕ್ಲಿಪ್ ಇರುತ್ತೆ, ಫೋನ್ ಒಂದು ರಿಸೀವರ್ ಥರ ಬರುತ್ತೆ. ಸೊ ಇದು ಕನೆಕ್ಟ್ ಮಾಡಿದ್ರೆ ಸಾಕು. ಸೊ ಐ ಥಿಂಕ್ ಇದು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು. ಈ 12,600 ಹೌದು ನಾವು ಖರ್ಚು ಮಾಡಿದ್ದೀವಿ, ಬಟ್ ಇದು ಖಂಡಿತ ಒಂದು ಖರ್ಚು ಅನ್ನೋದಕ್ಕಿಂತ ನಾವು ನಮ್ಮ ಜರ್ನಿನ ತುಂಬ ಜನಕ್ಕೆ ತಲುಪಿಸೋಕ್ಕೆ ಒಂದು ಇನ್ವೆಸ್ಟ್ಮೆಂಟ್. ಸೊ ನೀವು ರೀಸೆಂಟಾಗಿ ಮಾಡಿ ಈ ಥರ ಒಂದು ಖರ್ಚು ಮಾಡಿ ಅದು ಯಾವುದೋ ಒಂದು ಉದ್ದೇಶಕ್ಕೆ ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ನೋ ಥರ ಒಂದು ಎಕ್ಸ್ಪೆನ್ಸ್ ಅಂದರೆ ಅದೇನು ಅಂತ ಕಾಮೆಂಟಲ್ಲಿ ತಿಳಿಸಿ. ಆಮೇಲೆ ಇವಾಗ ನಿಮಗೆ ಹೌದು ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ, ಇಲ್ಲ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಸೊ ತುಂಬ ಒಳ್ಳೆ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ ಯು. ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ಧನ್ಯವಾದಗಳು.